ನಾನು ರಮಾಕಾಂತ್ ಕುಲಕರ್ಣಿ, ಸಿಮೆಂಟ್ ಕೈಗಾರಿಕಾ ಕಾರ್ಮಿಕ ಹೋರಾಟಗಾರರು ಮತ್ತು ನನ್ನ ಸಹವರ್ತಿ BM ರಾವ್ರವರು. ಇವತ್ತಿನ ಪತ್ರಿಕಾಗೋಷ್ಠಿ ನಡೆಸುವ ಮುಖ್ಯ ಉದ್ದೇಶ ಏನಂದರೆ, ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಮುಖ್ಯವಾದಂಥ ಒಂದು ಸಮಸ್ಯೆ. ಎಲ್ಲ ಸಿಮೆಂಟ್ ಕೈಗಾರಿಕೆಗಳು ಇವತ್ತಿನ ದಿವಸ ಏನಪ್ಪ ಅಂತಂದರೆ, ಸರ್ಕಾರದ ಒಂದು ಏನು ಅಧಿಸೂಚನೆ ಇದೆ, ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಗುತ್ತಿಗೆ ಕಾರ್ಮಿಕರು ನಿಷೇಧ ಮಾಡಿದೆ. ಆ ಅಧಿಸೂಚನೆ ಉಲ್ಲಂಘಿಸಿ ಹಲವಾರು ವರ್ಷಗಳಿಂದ ಕಾರ್ಮಿಕರನ್ನ ಗುತ್ತಿಗೆ ಕಾರ್ಮಿಕ ನೇಮಿಸ್ಕೊತಿದ್ದಾರಲ್ಲ ಅಕ್ರಮವಾಗಿ. ಆ ಅಕ್ರಮ ಕಾರ್ಮಿಕರನ್ನ ಏನಪ್ಪ ಅಂದ್ರೆ ಸಕ್ರಮಗೊಳಿಸ್ಬೇಕು ಅವ್ರನ್ನ. ಅಂದರೆ ಏನಪ್ಪ ಅಂತಂದರೆ, ಅಲ್ಲಿ ಅವಕಾಶನೇ ಇಲ್ಲ, ಇಂತಿಂಥ ಕೆಲಸಗಳು ಇಂತಿಂಥ ಸೆಕ್ಷನ್ನು ಡಿಪಾರ್ಟ್ಮೆಂಟಲ್ಲಿ ಗುತ್ತಿಗೆ ಕಾರ್ಮಿಕರು ಇರಬಾರ್ದು ಅಂತೇಳಿ ಅಧಿಸೂಚನೆ ಪ್ರಕಟ ಆಗಿದೆ. ಆದರೆ ಹಲವಾರು ವರ್ಷಗಳಿಂದ ಏನಪ್ಪ ಅಂದ್ರೆ ಆ ಅಧಿಸೂಚನೆ ಉಲ್ಲಂಘಿಸಿ ಅಲ್ಲಿ ಕಾರ್ಮಿಕರ ನಿಯೋಜನೆ ಮಾಡ್ತಾಯಿದ್ದಾರೆ. ಅದು ಒಂದು ಅಕ್ಷಮ್ಯ ಅಪರಾಧನೇ ಕಾನೂನು ದೃಷ್ಟಿಯಲ್ಲಿ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಕಾರ್ಮಿಕ ಇಲಾಖೆ ಪ್ರಾಧಿಕಾರ ಬರುತ್ತೆ ಸರ್, ಸಿಮೆಂಟ್ ಇಲಾಖೆಗೆ, ಸಿಮೆಂಟ್ ಕಂಪನಿಗಳಿಗೆ. ಅವರಿಗೆ ನಾನು ಆಲ್ರೆಡಿ ದೂರು ಸಲ್ಲಿಸಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತವಾದ ಎಲ್ಲ ದಾಖಲೆಗಳನ್ನು ಸಲ್ಲಿಸಿ ಇದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳಿದ್ದೀನಿ ಸರ್. ಇದು ಮುಂದುವರೆದು ಅಧಿಕಾರಿಗಳು ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದನ್ನು ನಾನು ಇವತ್ತೊಂದು ದಿವಸ ನಿರೀಕ್ಷೆಯಲ್ಲಿದ್ದೀನಿ. ಅದು ಪಾಸಿಟಿವ್ ಆಗಿ ಬರ್ತಾಯಿದೆ ಅಂತ ನಾನು ಅನ್ಸ್ಕೊಂಡಿದ್ದೀನಿ ಸರ್. ಅದನ್ನು ಈ ವಿಷಯನೇನಪ್ಪ ಅಂತಂದ್ರೆ, ಈ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಆ ಕಂಪನಿಗಳಲ್ಲಿ ಅಂದಾಜು 8,000 to 10,000 ಜನ ಆ ಕೆಲಸಗಳಲ್ಲಿ ನಿರ್ವಹಿಸ್ತಿದ್ದಾರೆ ಕಾರ್ಮಿಕರು, ಗುತ್ತಿಗೆ ಕಾರ್ಮಿಕರು. ಇವತ್ತು ಒಂದೊಂದು ಕಂಪನಿಯಲ್ಲಿ ಹೆಂಗಿದೆ ಅಂದರೆ, ರೇಷಿಯೋ ಆಫ್ ವರ್ಕರ್ಸಲ್ಲಿ ಇದು ಅನುಪಾತ ಕಾರ್ಮಿಕರದು, ಕಾಯಂ ಕಾರ್ಮಿಕರು ಕೇವಲ ಒಂದು 20% ಇದ್ದಾರೆ.